12 ದಿನಗಳ ದರ್ಶನದ ಬಳಿಕ ಹಾಸನಾಂಬೆ ದೇಗುಲದ ಬಾಗಿಲು ಮುಚ್ಚಲಾಗಿದೆ. ನವೆಂಬರ್ 5ರಿಂದ ದೇವಾಲಯದ ಬಾಗಿಲನ್ನು ತೆರೆಯಲಾಗಿತ್ತು. ಇಂದು ವಿಶ್ವರೂಪ ದರ್ಶನದ ಬಳಿಕ ಶಾಸ್ತ್ರೋಕ್ತವಾಗಿ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಯಿತು. ಈ ವೇಳೆ ಉಸ್ತುವಾರಿ ಸಚಿವ ಗೋಪಾಲಯ್ಯ ಮತ್ತು ಜಿಲ್ಲಾಧಿಕಾರಿ ಗಿರೀಶ್ ಹಾಜರಿದ್ದರು. ಹಾಸನಾಂಬೆಯ ಬಾಗಿಲು ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತೆ. ಕೊರೋನಾ ಕಾರಣಕ್ಕೆ ಈ ಬಾರಿ ಸಾರ್ವಜನಿಕ ದರ್ಶನ ಸ್ಥಗಿತಗೊಳಿಸಲಾಗಿತ್ತು. ಮುಂದಿನ ವರ್ಷಕ್ಕೆ ದೇವಾಲಯದ ಬಾಗಿಲು ತೆರೆಯಲಾಗುತ್ತೆ. ಹೊಸಗುಡ್ಡದಹಳ್ಳಿ ಕೆಮಿಕಲ್ ಗೋಡೌನ್ ಬೆಂಕಿ ಅವಘಡದ ಬೆನ್ನಲ್ಲೇ ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ನಡೆದಿದೆ. HSR ಲೇಔಟ್ನ ಹ್ಯಾಂಗ್ ಓವರ್ ಪಬ್ನಲ್ಲಿ ಮಧ್ಯಾಹ್ನ 12:25ರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಕೂಡಲೇ ಸ್ಥಳಕ್ಕೆ ಧಾವಿಸಿದಂಥ 3 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಮುದುಕರ ಮೇಲೆ ಮುದುಕನೊಬ್ಬ ಫೈರಿಂಗ್ ಅನ್ನು ಮಾಡಿದ್ದಾನೆ. ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಪಳನಿಯಲ್ಲಿ ಹಾಡಹಗಲೇ ಒಂದು ಶಾಕಿಂಗ್ ಶೂಟ್ಔಟ್ ನಡೆದಿದೆ. ಥಿಯೇಟರ್ ಮಾಲೀಕ ಮುದುಕನೊಬ್ಬ ರಸ್ತೆ ಬದಿ ನಿಂತಿದ್ದ. ಇಬ್ಬರು ಮುದುಕರ ಮೇಲೆ ಫೈರ್ ಮಾಡ್ತಿದ್ದಂತೆ ಮತ್ತೊಬ್ಬ ಮುದುಕ ಬಂದು ಆತನ ಮೇಲೆ ಮರದ ತುಂಡು ಕಲ್ಲನ್ನು ಬಿಸಾಡಿ ಸಂಭವಿಸಬಹುದಾದಂಥ ಮತ್ತಷ್ಟು ಅವಘಡವನ್ನು ತಡೆದಿದ್ದಾನೆ. ಈ ಶೂಟ್ಔಟ್ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ದಿಂಡಿಗಲ್ ಜಿಲ್ಲೆಯ ಪಳನಿಯಲ್ಲಿ ನಡೆದಿರುವಂಥ ಘಟನೆ. ಹಾಡಹಗಲೇ ರಸ್ತೆ ಬದಿಯಲ್ಲಿ ನಡೆದಂಥ ಈ ಒಂದು ಶೂಟ್ಔಟ್ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಥಿಯೇಟರ್ ಓನರ್ ಇಬ್ಬರು ಮುದುಕರ ಮೇಲೆ ಫೈರ್ ಮಾಡ್ತಿದ್ದಂತೆ ಮತ್ತೊಬ್ಬ ಮುದುಕ ಬಂದು ಆತನ ಮೇಲೆ ಮರದ ತುಂಡು ಕಲ್ಲನ್ನು ಬಿಸಾಡಿ ಸಂಭವಿಸಬಹುದಾದಂಥ ಮತ್ತಷ್ಟು ಅವಘಡವನ್ನು ತಡೆದಿದ್ದಾರೆ.